ದುಷ್ಟರು ದ್ರಾಕ್ಷಿ ಹಣ್ಣುಗಳು. ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 18ನೇ ವಚನ. ತರುವಾಯ ಬೆಂಕಿಗೆ ಅಧಿಕಾರಿಯಾದ ಇನ್ನೊಬ್ಬ ದೂತನು ಯಜ್ಞವೇದಿಯ ಬಳಿಯಿಂದ ಬಂದು ಆ ಹದವಾದ ಕುಡುಗೋಲಿನವನಿಗೆ, ನಿನ್ನ ಹದವಾದ ಕುಡುಗೋಲನ್ನು ಹಾಕಿ ಭೂಮಿಯ ದ್ರಾಕ್ಷಿ ಗೊಂಚಲುಗಳನ್ನು ಕುಯ್ಯಿ, ಅದರ ಹಣ್ಣುಗಳು ಪೂರ ಮಾಗಿವೆ ಎಂದು ಮಹಾ ಶಬ್ದದಿಂದ ಕೂಗಿದನು ಎಂಬುದಾಗಿ ತಿಳಿಸುತ್ತದೆ. ಬೆಂಕಿಯ ಜೊತೆ ನಾವು ಆಟವಾಡಬಾರದು ಎಂಬ ಗಾದೆ ಇದೆ. ಯಾಕೆಂದರೆ ಅದು ಚಿನ್ನ ಬೆಳ್ಳಿಯನ್ನು ಸಹ ಕರಗಿಸುವಂಥ ಶಕ್ತಿ ಉಳ್ಳದಾಗಿದೆ. ಆದರೆ ಅದಕ್ಕಿಂತಲೂ ಹೆಚ್ಚು ಶಕ್ತಿಶಾಲಿಯುಳ್ಳದು ದೇವರ ವಾಕ್ಯದಲ್ಲಿ ತಿಳಿಸುವ ದಹಿಸುವ ಬೆಂಕಿ ಆಗಿದೆ. ದೇವರು ಅಬ್ರಾಮನ ಜೊತೆ ಒಡಂಬಡಿಕೆ ಮಾಡಿಕೊಂಡಾಗ ಹೊಗೆ ಹಾಯುವ ಒಲೆಯು, ಉರಿಯು, ದೀಪವು ತುಂಡುಗಳ ಮಧ್ಯದಲ್ಲಿ ಹಾದು ಹೋದವು ಎಂಬುದಾಗಿ ತಿಳಿಸುತ್ತದೆ. ಅದೇ ರೀತಿಯಲ್ಲಿ ದೇವರು ಮೋಶೆಗೆ ಉರಿಯುವ ಪೊದೆಯಲ್ಲಿ ಕಾಣಿಸಿಕೊಳ್ಳುವವನಾಗಿದ್ದಾನೆ. ಅಂದರೆ ದುಷ್ಟರಿಗೆ ದೇವರು ನೀಡುವ ಅಂತಿಮ ಶಿಕ್ಷೆ ಅದು ಬೆಂಕಿಯಾಗಿದ್ದು, ಗೋಧಿ ಮತ್ತು ಹಣಜೆಯ ಸಾಮ್ಯದಲ್ಲಿ ಹಣಜೆಯನ್ನು ಹಾರಿಸಿ ತೆಗೆದು ಸುಟ್ಟು ಬಿಡುತ್ತಾರೋ ಹಾಗೆಯೇ ಯುಗದ ಸಮಾಪ್ತಿಯಲ್ಲಿ ನಡೆಯುವುದು ಎಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಆದರೆ ಹಿಂದಿನ ವಾಕ್ಯದಲ್ಲಿ ಬೆಂಕಿಯ ಮೇಲೆ ಅಧಿಕಾರವುಳ್ಳ ದೂತನು ಯಜ್ಞವೇದಿಯಿಂದ ಬರುತ್ತಾನೆ ಅಂದರೆ ಅದು ಪರಲೋಕದ ಪವಿತ್ರ ಸ್ಥಳದಲ್ಲಿರುವ ಧೂಪದ ಯಜ್ಞವೇದಿ ಆಗಿರಬಹುದು. ಯಾಕೆಂದರೆ ಧೂಪದ ಯಜ್ಞವೇದಿಯಲ್ಲಿ ಸುಡಲಾಗುತ್ತಿದ್ದಂಥ ಧೂಪವು ದೇವ ಜನರ ಪ್ರಾರ್ಥನೆಗೆ ಹೋಲಿಕೆಯಾಗಿದೆ. ಆದರೆ ಯಾವಾಗ ದೇವರು ದುಷ್ಟ ಜನರಿಗೆ ನ್ಯಾಯ ತೀರ್ಪು ಮಾಡುವವನಾಗಿದ್ದಾನೋ ಆಗ ಕತ್ತಲೆ ಯುಗದಲ್ಲಿಯೂ ಮತ್ತು ಎಲ್ಲ ಕಾಲದಲ್ಲಿಯೂ ರಕ್ತ ಸಾಕ್ಷಿಗಳಾಗಿ ಮರಣ ಹೊಂದಿದ ದೇವ ಜನರ ಪ್ರಾರ್ಥನೆಗೆ ಉತ್ತರ ದೊರಕುವಂಥದ್ದಾಗಿದೆ. ಹೀಗೆ ಬೆಂಕಿಯಿಂದ ನಾಶ ಮಾಡುವ ಈ ಕಾರ್ಯವು ಕ್ರಿಸ್ತನ 2ನೇ ಬರೋಣದಲ್ಲಿ ಸಂಭವಿಸುವುದಿಲ್ಲ. ಆದರೆ ದುಷ್ಟರಿಗೆ ನ್ಯಾಯ ತೀರ್ಪು ಮಾಡುವುದನ್ನು ದ್ರಾಕ್ಷೆಯ ಗೊಂಚಲಿಗೆ ಸಂಕೇತವಾಗಿ ಉಪಯೋಗಿಸಲಾಗಿದೆ. ಇದನ್ನೇ ಯೋವೇಲನ ಪುಸ್ತಕ 3ನೇ ಅಧ್ಯಾಯ 13ನೇ ವಚನದಲ್ಲಿ, ಕುಡುಗೋಲನ್ನು ಹಾಕಿ ಫಲವು ಪಕ್ವವಾಗಿದೆ, ಬನ್ನಿರಿ ತುಳಿಯಿರಿ, ದ್ರಾಕ್ಷೆಯ ಹಲೆಯು ಭರ್ತಿಯಾಗಿದೆ, ತೊಟ್ಟಿಗಳು ತುಂಬಿ ತುಳುಕುತ್ತವೆ, ಜನಾಂಗಗಳ ದುಷ್ಟತನವು ವಿಪರೀತವೇ ಸರಿ ಎಂಬುದಾಗಿ ಹೇಳುವವನಾಗಿದ್ದಾನೆ. ಹೀಗೆ ಸತ್ಯವೇದ ತಿಳಿಸಿದಂತೆಯೇ ದುಷ್ಟರ ದುಷ್ಟತನ ಸಂಪೂರ್ಣವಾಗಿ ಮಾಗಿದಾಗ ಹರಿತವಾದ ಕುಡುಗೋಲಿನಿಂದ ಕುಯ್ಯುವವನಾಗಿದ್ದಾನೆ. ಆದರೆ ನಾವು ಯಾವ ಗುಂಪಿನಲ್ಲಿ ಸೇರುವವರಾಗಿದ್ದೇವೆ ಎಂಬುದಾಗಿ ಯೋಚಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಮತ್ತು ಪ್ರಾರ್ಥನಾ ಮನವಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ಸಂಖ್ಯೆಗೆ ಸಂಪರ್ಕಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.